ನಾವು ಕೇಳ್ಕೊಂತೀವಿ, ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊಂತೀವಿ ಈ ಸಾರಿ ಒಂದು ಸಪ್ರೇಟ್ ಈ ವರ್ಷ ಅಟ್ಲೀಸ್ಟ್ 120 ಕೋಟಿನಲ್ಲಿ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ಗೆ ಒಂದು 25% ತೆಗೆದಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು ಅನ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ. ಬಿಜೆಪಿ ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ. ಅಟ್ಲೀಸ್ಟ್ ಇವಾಗನ ನಮ್ಗೆ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. 120 ಕೋಟಿನಲ್ಲಿ 120 ಕೋಟಿ ನಮ್ಮ ಜಿಲ್ಲೆಗೆ ಬೇಕಂತ ಕೇಳ್ತಾ ಇಲ್ಲ. ನಮ್ಗೊಂದು 25% ಅದು ಮ್ಯಾಂಡೇಟ್ರಿ. ಎದಕ್ಕಂದ್ರೆ ಇವತ್ತು ನಮಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇಲ್ಲ, DC ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಇಲ್ಲ. ಹಳೆ TSP ಬಿಲ್ಡಿಂಗ್ನಲ್ಲೇ ಅದು ರಿನ್ಯೂ ಮಾಡಿಕೊಂಡು ಟೆಂಪ್ರವರಿ ಆಗಿ ಅದು ನಡೆಸ್ತಾರೆ. ಕಚೇರಿ ಇಲ್ಲ, ಜಿಲ್ಲಾ ಕಚೇರಿ ಇಲ್ಲ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. ಇವಾಗ ನಮ್ಮ ನಂಜುಂಡಪ್ಪ ವರದಿಯಿಂದ ನಮ್ಮ ಹೊಸಪೇಟೆ ಮತ್ತೆ ರಾಯಚೂರು ಮತ್ತೆ ಬೀದರ್ ಇವು 3 ಇದಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ. ಹೋದ ವರ್ಷ ನಮಗೆ ಕಲ್ಯಾಣ ಕರ್ನಾಟಕದಿಂದ ಅನುದಾನ ಸಿಕ್ಕಿದ್ದು ಮೈಕ್ರೋದಿಂದ 10 ಕೋಟಿ 50 ಲಕ್ಷ.